ರಾಜಕುಮಾರರು ದೇಶ ಕಾಲಜ್ಞರಾದ್ದರಿಂದ ಕೇಳಿದರು ವಿಶ್ವಾಮಿತ್ರರಿಗೆ, ಸ್ವಾಮಿ ನಾನು ಹೇಗೆ ರೆಡಿ ಇರಬೇಕು, ಯಾವಾಗ ಬರ್ತಾರೆ ರಾಕ್ಷಸರು, ಯಾವ ಕಾಲಕ್ಕೆ ನಾವು ಸಿದ್ಧರಾಗಿರ್ಬೇಕು ಅಂತ. ಆಗ ಮುನಿಗಳೆಲ್ಲ ಹೇಳಿದ್ರು, ಸುತ್ತಮುತ್ತಲ ಮುನಿಗಳು ಹೇಳಿದ್ರು, ರಾಮ ಲಕ್ಷ್ಮಣ ಹಾಗಲ್ಲ, ಅದು ಯಾವಾಗ ಬರ್ತಾರೆ ನಮಗೂ ಹೇಳಕ್ಕಾಗಲ್ಲ. ಇದು 6 ದಿವಸದ ಯಜ್ಞ. ಇದು ಈ 6 ದಿವಸ ದೀಕ್ಷೆ ತಗೊಂಡ್ಮೇಲೆ ವಿಶ್ವಾಮಿತ್ರರು ಮಾತಾಡೋದಿಲ್ಲ, ಮಾತೇ ಆಡೋದಿಲ್ಲ. ಅವ್ರು ಯಜ್ಞ ಮುಗಿಯವರೆಗೂ ಮಾತಾಡಲ್ಲ. ನಿಮ್ಮ ಕೆಲಸ ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿಂತ್ಕೋಬೇಕು. ನೀವು ಧನುರ್ಧರ ಇಟ್ಕೊಂಡಿರ್ಬೇಕು, ಧನು ಬಾಣಗಳು ಹಿಡ್ಕೊಂಡು ನಿಂತ್ಕೋಬೇಕು. ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ, ಯಜ್ಞ ಕುಂಡ ಇದೆಯಲ್ಲ ಅದ್ರ ಮೇಲೆ ಮಾಂಸ ರಕ್ತ ಸುರಿದು ಬಿಡ್ತಾರೆ, ಯಜ್ಞ ಹಾಳಾಗಿ ಹೋಗುತ್ತೆ. ಹಾಗಾಗ್ಲಾರ್ದಂಗೆ ನೋಡ್ಕೋಬೇಕು ನೀವು. ಅವ್ರು ಒಬ್ಬೊಬ್ಬರು ಬರಲ್ಲ, ತಂಡವಾಗಿ ಬರ್ತಾರೆ, ನೋಡ್ಕೋತಿರ್ಬೇಕು. ಇಬ್ರು ಎಚ್ಚರವಾಗಿರ್ಬೇಕು. ಹೇಗಿರ್ಬೇಕು ನೀವು ತಯಾರು ಮಾಡ್ಕೊಳ್ಳಿ. ನಿಮ್ಮ ಹತ್ರ ಶಸ್ತ್ರ ಅಸ್ತ್ರ ಎಲ್ಲ ಇದೆ, ಮಂತ್ರಿಗಳನ್ನ ಕಲಿಸಿದ್ದಾರೆ, ತಯಾರಾಗಿರ್ಬೇಕು ಅಂತ ಹೇಳಿದ್ರು. ಏನ್ ಮಾಡಿದ್ರು, ಇಬ್ರು ರಾಜಪುತ್ರರು ರಾಮ ಲಕ್ಷ್ಮಣರು ಒಂದು ಗಳಿಗೆ ನಿದ್ದೆ ಕೂಡ ಮಾಡದೇನೆ 5 ದಿವಸ ಯಜ್ಞ ಮಂಟಪ ಸುತ್ತಾಡ್ತಾ ಇದ್ರು. ಹತ್ತಿರದಲ್ಲಿ ಯಾರು ಬರದಂಗ ಆಕಾಶ ನೋಡೋದು, ಒಬ್ರು ಬರಲಾರ್ದಂಗ ನೋಡ್ಕೊಳ್ಬೇಕು. ನೆಲದಿಂದ ಆಕಾಶದಿಂದ ಯಾರು ಬರೋದ್ ಹಾಕಿ ನೋಡ್ಕೋತಾ ಇದ್ರು. 5 ದಿವಸ ಮುಗೀತು. ಇನ್ನ ಪೂರ್ಣಾಹುತಿ ಕೊಡ್ಬೇಕು. ಯಜ್ಞದ ಕೊನೆ ಹಂತ ಪೂರ್ಣಾಹುತಿ. ಎಲ್ಲವನ್ನು ಮಾಡಿ ಆಹುತಿಯನ್ನ ಯಜ್ಞ ಕೊಡ್ಬೇಕು. ಪೂರ್ಣಾಹುತಿ ಸಮಯ ಬಂತು, 6ನೇ ದಿವಸ. ಆಗ ರಾಮ ಹೇಳಿದ ಲಕ್ಷ್ಮಣನಿಗೆ, ಲಕ್ಷ್ಮಣ ಇದು ಕಡೆ ದಿವಸ, ಕಡೆ ಕೆಲಸ, ಇದು ಪೂರ್ಣಾಹುತಿ ಆಗುದು, ಈಗಲೇ ಬರ್ಬೇಕು. ಬಂದ್ರೆ ಅವ್ರು ಬರದೇ ಹೋದ ಯಜ್ಞ ಮುಗಿದು ಹೋಗುತ್ತಲ್ಲ, ಯಜ್ಞಕ್ಕೆ ತೊಂದರೆನೇ ಕೊಡಲ್ಲ ಅವರು. ತೊಂದರೆ ಕೊಡೋರು ಹೀಗೆ ಬರ್ತಾರೆ. ಅವರು ಹುಷಾರಾಗಿರ್ಬೇಕು, ರೆಡಿ ಆಗಿರು ಅಂತ ನೋಡ್ಕೊಂಡಿದ್ರು. ಒಂದೇ ಸಲ ಯಜ್ಞಕುಂಡದಲ್ಲಿ ಬೆಂಕಿ ಧಗ್ ಅಂತ ಹತ್ಕೊಂಡ್ಬಿಡ್ತು. ಈ ಯಜ್ಞಕುಂಡದಲ್ಲಿ ಧಗ್ ಅಂತ ಬೆಂಕಿ ಬಂದ್ರೆ ಯಾವ್ದು ಉತ್ಪಾತ ಲಕ್ಷಣ, ಅದು ಏನೋ ತೊಂದರೆ ಆಗ್ತದೆ, ಅನಾಹುತ ಆಗ್ತದೇನೋ ಲಕ್ಷಣ. ಅದು ಧಗ್ ಅಂತ ಬೆಂಕಿ ಎತ್ಕೊಂಡ್ಬಿಡ್ತು. ರಾಮ ಲಕ್ಷ್ಮಣನಿಗೆ ಗೊತ್ತದು, ಹುಷಾರಾಗಿರು, ಬಂದ್ರೆ ಯಾರು ಅನ್ಸುತ್ತೆ ಅಂತ ನೋಡ್ಕೊಂಡಿದ್ರು. ನೋಡ್ತಿರೋ ಹಾಗೆ ಈ ಯಜ್ಞಕುಂಡ ಸುತ್ತಮುತ್ತಲ ದರ್ಭೆ, ಕುಂಕುಮ, ಅರಿಶಿನ ಎಲ್ಲ ಬಿದ್ದಿರ್ತಾವೆ, ಅಕ್ಷತೆ ಬಿದ್ದಿರ್ತಾವೆ, ಅದೆಲ್ಲ ಇತ್ತು. ಸಡನ್ ಆಗಿ ಆಕಾಶದಲ್ಲಿ ಕೋಲಾಹಲ ಶಬ್ದ ಕೇಳಿಸೋಕ್ ಶುರು ಆಯ್ತು. ದೊಡ್ಡದಾಗಿ ಗುಡುಗು ಬಂದ್ರೆ ಹೇಗಾಗತ್ತೆ, ಮಿಂಚು ಬಂದ್ರೆ ಹೇಗಾಗತ್ತೆ, ಹಾಗೆ ಬಂತು. ಒಂದೇ ಸಲ ಗುಡುಗು, ಚೆನ್ನಾಗಿ ಸ್ಪಷ್ಟವಾಗಿದ್ದಂತ ಆಕಾಶ, ಸ್ವಚ್ಛವಾಗಿದ್ದ ಆಕಾಶ ಒಂದೇ ಸಲ ಗುಡುಗು ಮಿಂಚು ಬಂದ ಹಾಗೆ ಮೋಡ ಬಂದಂಗ ಆಗ್ಬಿಡ್ತು. ಇಬ್ಬರು ರಾಕ್ಷಸರು ಬಂದ್ಬಿಟ್ರು, ಹಾರ್ಕೊಂಡ್ ಬರ್ತಾ ಇದ್ದಾರೆ, ನಾನಾ ವಿಕಾರವಾಗಿ ನಗ್ತಾ ಇದ್ದಾರೆ. ಗಗನ ಮಾರ್ಗದಲ್ಲಿ ಹಾರಿ ಬಂದ್ರು. ಒಬ್ಬ ಮಾರೀಚ, ಇನ್ನೊಬ್ಬ ಸುಬಾಹು ಬಂದು ಒಂದು ಕೊಡದಲ್ಲಿ ರಕ್ತ ತಂದಿದ್ದಾರೆ. ರಕ್ತ ಹಾಕೋಕ್ ಬಂದ್ರು. ಯಜ್ಞಕುಂಡದ ಸುತ್ತಮುತ್ತಲ ದೂರದಲ್ಲಿ ರಕ್ತ ಬಿತ್ತು. ಅದನ್ನ ನೋಡಿದ ತಕ್ಷಣ ರಾಮ ಹೇಳಿದ, ಬಂದ್ರು, ಹುಷಾರಾಗಿರ್ಬೇಕು ನೀವು. ನೋಡ್ದ ಮೇಲೆ ಅವರಿಬ್ಬರು ಬರೋದನ್ನ ನೋಡ್ದ. ರಾಮ ಹೇಳ್ದ, ಈ ಕೊಲ್ಲೋದು ಬಹಳ ಸುಲಭ. ಇವ್ರನ್ನ ನಾನು ಏನ್ ಮಾಡ್ತೀನಿ, ಮಾನವಾಸ್ತ್ರ ಅಂತ ಇದೆ ನನ್ನ ಕಡೆಗೆ, ಅದನ್ನ ಹೂಡಿ ಇವ್ರನ್ನ ಹಾರಿಸ್ಬಿಡ್ತೀನಿ, ಗಾಳಿ ಹಾರಿಸ್ದಂಗೆ ಹಾರಿಸ್ಬಿಡ್ತೀನಿ. ಒಂದು ಬಾಣ ಬಿಟ್ಟ, ಅದು ಹೋಗಿ ಮಾರೀಚನ ಎದೆಗೆ ಬಡಿತು. ಅದನ್ನು ಕೊಲ್ಲಿಲ್ಲ, ಅದು ಮಾನವಾಸ್ತ್ರ. ಅದು ಅವ್ನು ಎಳ್ಕೊಂಡು ಹೋಗ್ಬಿಡ್ತು ದೂರ. ಎಷ್ಟೋ ನೂರಾರು ಮೈಲಿ ದೂರ ಒಯ್ದು ಸಮುದ್ರ ದಂಡೆಗೆ ಹಾಕ್ಬಿಡ್ತಾವ. ರಾಮ ಹೇಳ್ದ, ಅವನು ಸಾಯ್ಲಿಲ್ಲ, ಅವನು ಬದುಕೊಂಡ, ಆದ್ರೆ ದೂರ ಹೋದ, ಏನ್ ಬರೋಕ್ಕಾಗಲ್ಲ ಅವನು, ಯಜ್ಞ ಮುಗಿತಂಗೆ ಬರೋಕ್ಕಾಗಲ್ಲ ಅವನಿಗೆ. ಮತ್ತೆ ನೋಡಿದ, ಹಿಂದೆ ಸುಬಾಹು ಬರ್ತಾ ಇದ್ನಲ್ಲ, ಅವನಿಂದ ಒಂದು ರಾಕ್ಷಸರ ತಂಡ ದೊಡ್ಡ ಬರೋಕ್ಷ ಇತ್ತು. ಅವ್ರು ಜೋರಾಗಿ ಮಾಂಸ ರಕ್ತ ತಗೊಂಬಂದಿದ್ದಾರೆ ಹಾಕೋದಕ್ಕೆ. ರಾಮ ಅಂದ, ಇನ್ ಕರುಣೆ ತೋರಿಸಿದ ಪ್ರಯೋಜನ ಇಲ್ಲ, ಉಳಿಸೋಲ್ಲ, ಇವ್ರನ್ನ ಮುಗಿಸೇ ಬಿಡ್ಬೇಕು ಇವ್ರನ್ನ, ಹಿಂಗಾದ್ರೆ ಆಗಲ್ಲ ಅಂತ ಹೇಳಿ ಆಗ್ನೇಯಾಸ್ತ್ರ ಅಂತ ಆಗ್ನೇಯಾಸ್ತ್ರ ಬಿಟ್ಟ ಸುಬಾಹುವನ ಮೇಲೆ. ಸುಬಾಹುವನ ಎದೆ ಬಡದ ತಕ್ಷಣ ಟಕ್ ಅಂತ ಅಲ್ಲೇ ಸುಬಾಹು ಬಿದ್ದು ಸತ್ವದ. ನಾಯಕ ಸತ್ತ ಮೇಲೆ ಹಿಂದೆ ಅಕ್ಷರಸ್ಥರು ಇರ್ತಾರಲ್ಲ, ಅವ್ರಿಗೆ ನಾಯಕತ್ವ ಇಲ್ದಂಗ ಆಯ್ತು, ಅನಾಯಕ ಆಯ್ತು. ಅವ್ರು ಹೋ ಹಾರಾಡ್ಕೊಂಡು ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು ಗೊತ್ತಾದ ಓಡಾಡಕ್ ಶುರು ಮಾಡಿದ್ರು. ಆಗ ರಾಮ ಮತ್ತೊಂದು ವಾಯವ್ಯಾಸ್ತ್ರ ಅನ್ನೋದನ್ನು ಬಿಟ್ಟು ಎಲ್ಲ ರಾಕ್ಷಸರು ಒಂದೇ ಬಾಣದಿಂದ ಕೊಂದು ಹಾಕ್ಬಿಟ್ಟ. ಎಲ್ಲ ಮುಗಿತಲ್ಲ. ವಿಶ್ವಾಮಿತ್ರ ಮಾತಾಡ್ಲಿಲ್ಲ, ಪೂರ್ಣಾಹುತಿ ಕೊಟ್ರು. ಯಜ್ಞ ಸಂಪೂರ್ಣ ಆಯ್ತು. ಅವ್ರು ಪ್ರಯತ್ನ ಮಾಡಿದ್ದೆ ಅದು. ಆ ಸಿದ್ಧಾಶ್ರಮದಲ್ಲಿ ಯಜ್ಞವನ್ನ ಮಾಡಬೇಕು, ಅದು ಸಂಪೂರ್ಣ ಆಗಬೇಕು ಅಂತ ಆಸೆ ಇತ್ತು. ಆ ಸಂಪೂರ್ಣ ಆಯ್ತು. ಆಮೇಲೆ ಬಂದು ಇವರಿಬ್ಬರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಿದ್ರು. ಆಯ್ತಪ್ಪ ಮಕ್ಕಳೇ, ಯಾವ ಕಾರ್ಯಕ್ಕೋಸ್ಕರ ನೀವು ಬಂದಿದ್ರೋ ಆ ಕಾರ್ಯ ಸಿದ್ಧಿ ಆಯ್ತು. ಉಳಿದ ಋಷಿ ಮುನಿಗಳಿಗೆಲ್ಲ ಏನು ಖುಷಿ ಆಯ್ತು ಅಂದ್ರೆ, ಸಾಕ್ಷಾತ್ ಇಂದ್ರ ಬಂದಿದ್ದಾನೆ ಅನ್ನೋರ ಹಾಗೆ ಇವನು ವರ್ಣನೆ ಮಾಡ್ಕೊಂಡು ಹೊಗಳ್ಕೊಂಡು ಸಂತೋಷ ಆಗಿರೋಕೆ ಶುರು ಮಾಡಿದ್ರು. ಆಯ್ತಪ್ಪ, ವಿಶ್ವಾಮಿತ್ರ ಹೇಳಿದ್ರು, ಈ ಸಿದ್ಧಾಶ್ರಮ ಇತ್ತಲ್ಲ ನಾ ತಪಸ್ ಮಾಡಿದ್ದು, ನಿಜವಾಗ್ಲೂ ಸಿದ್ಧರ ಆಶ್ರಮವೇ ಆಯ್ತು. ಯಾಕಂದ್ರೆ ಈ ಯಜ್ಞವನ್ನ ಇದುವರೆಗೂ ಯಾರು ಮಾಡಿರ್ಲಿಲ್ಲ, ನಾನೇ ಮಾಡ್ಬೇಕಾಗಿತ್ತು. ಈ ಯಜ್ಞವನ್ನ ಗ್ಯಾರಂಟಿ ಅವ್ರು ಕೆಡಿಸ್ತಾರೆ ಅಂತ ಗೊತ್ತಿತ್ತು ನನಗೆ.
ಆದರೆ ಅವ್ರನ್ನ ಓಡಿಸ್ಬೇಕಾದ್ರೆ ನಿನ್ನಂತೆ ಮಾತ್ರ ಸಾಧ್ಯ ಆಯಿತು ಅಂತ ಹೇಳಿ ಅವನು ಹೊಗಳಿದ್ರು. ಏನ್ ಬಾಪ್ಪ ಸಾಯಂಕಾಲ ಆಯ್ತು, ವಿಶ್ರಾಂತಿ ತಗೋ ಅಂತ ಹೇಳುವಲ್ಲಿಗೆ ಬಾಲಕಾಂಡದ 30ನೇ ಸರ್ಗ ಮುಗಿತು.